Hello, Hello, sir. How are you? I'm nice, sir. Where are you from? Bangalore. What about you? I'm also from Bangalore. Oh, great. Oh, you're from which country? I mean, Indian, 100%. what? Indian. Indian? Oh, I mean, Yeah, your accent doesn't 100%. look like Indian. Yeah. I get that said a lot. What? People say that a lot. I know that. Oh, I mean, what other languages do you know? Hindi, Kannada. Kannada, you know? Oh my God. ನೀವು ಕನ್ನಡಿಗನ? ಹಾ, ಹೌದು. ಆ, ಆ, ನಂದು ಮತ್ತೆ ನೀವು ಏನ್ ಮಾಡ್ತೀರಾ? ನಂದೀಗ ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಓ, ಯಾವ ಇನ್ನ ಕಾಲೇಜಲ್ಲಿ 2 ಇಯರ್ಸ್ ಮಾಡಿದ್ದೀರಾ? ಇಲ್ಲಿ BNM ಅಂತ. BNMIT. ಎಸ್. ಓ, ನಾನು ಇಂಜಿನಿಯರಿಂಗ್ ನೀವು ಮಾಡ್ತಾ ಇದ್ದೀನಿ. ಎಲ್ಲಿಂದ? RNSIT, ಬ್ಯಾಂಗ್ಳೂರ್, ರಾಜರಾಜೇಶ್ವರಿ ನಗರ್. ಹಾ, ಗೊತ್ತು. ಆರನೇ ಸಿಟಿ ಗೊತ್ತು. ಆ, ಮತ್ತೆ ಏನು ಫೋರ್ತ್ ಇಯರ್ ಮುಗ್ದಿದ್ಯಾ ನಿಮ್ದು? ಮುಗೀತು, ಗ್ರಾಜುಯೇಷನ್ ಆಯ್ತು. ಹ್ಮ್. ಈಗೇನ್ ಡೈರೆಕ್ಟ್ ಜಾಬ್ ಮಾಡ್ತಿದ್ದೀರಾ ಅಥವಾ? ಅದು ಜಾಬ್ ಮಾಡಕ್ ಮುಂಚೆಯಿಂದ ಮನ್ಸಿರ್ಲಿಲ್ಲ, PhD ಮಾಡೋಣ ಅಂತ ಇತ್ತು. ಬಟ್ ಇವಾಗ ಚೇಂಜ್ ಆಗಿ ಸ್ಟಾರ್ಟ್ ಅಪ್ ಬಿಡ್ ಮಾಡೋಣ ಅಂತ. ಸೊ ಇನ್ 2 ಇಯರ್ಸ್ ಮಾಸ್ಟರ್ಸ್ ಮಾಡ್ತೀನಿ, ಆಮೇಲೆ ಕಂಪನಿ ಅಥವಾ ಸ್ಟಾರ್ಟ್ ಅಪ್. ಕಂಪ್ನಿ ಆರ್ ಸ್ಟಾರ್ಟ್ಅಪ್? ನೀವು? ಸೊ ನಾನೀಗ ಸೆಕೆಂಡ್ ಇಯರ್ ಎಕ್ಸಾಮ್ಸ್ ನಡೀತಾ ಇದೆ. ಇನ್ನ 1 ಮಂತ್ ಥರ್ಡ್ ಇಯರ್. ಯಾವ ಬ್ರಾಂಚ್ ನಿಂದು? ಸೈಬರ್ ಸೆಕ್ಯೂರಿಟಿ ಅಂತ. ಓ, ಓಕೆ ಓಕೆ. ಚೆನ್ನಾಗಿದ್ಯಾ? ಸ್ಕೋಪ್ ತುಂಬಾ ಇದೆ. ಓ, ಅಫ್ಕೋರ್ಸ್, ಮತ್ತೆ ಬಿಕಾಸ್ ದಿನ ಹೋದಂಗೆ ಥ್ರೆಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಆಬ್ವಿಯಸ್ಲಿ ಸ್ಕೋಪ್ ತುಂಬಾ ಇದೆ, ಆ ತರ ಏನ್ ಡೌಟ್ ಇಲ್ಲ. ಟಫ್ ಇರುತ್ತೆ ಸ್ವಲ್ಪ. ಓಕೆ. ಬಟ್ ನಿಮ್ ಕಂಪ್ಯೂಟರ್ ಸೈನ್ಸ್ ಗೊತ್ತಿದ್ರೆ ಓಕೆ. ಗೊತ್ತಿದ್ದು ಮುಂಚೆಯಿಂದಲೂ ಪ್ರೋಗ್ರಾಮ್ ಮಾಡ್ತಾ ಇದ್ರಾ? ಇಲ್ಲ, ನಾನು ಬಯೋ ಬ್ಯಾಕ್ಗ್ರೌಂಡ್. ಹಾ, ಓಕೆ. ಆದ್ರೂ ಬಯೋ ಬ್ಯಾಕ್ಗ್ರೌಂಡ್ ಆದ್ರೂ ಕೆಲವ್ರು ಮಾಡ್ತಾರೆ ಚೆನ್ನಾಗಿ ಇಂಜಿನಿಯರಿಂಗ್ ಅಂದ್ಮೇಲೆ. ಬಟ್ ಓಕೆ, ಇವಾಗ ಹೇಗೆ ನಿಮ್ಗೆ ಹೇಗೆ ಸೆಟ್ ಆಗಿದೆಯಾ ಕಂಪ್ಯೂಟರ್ ಸೈನ್ಸ್ ಈಗ? ಓಕೆ, ಓಕೆ ಅನ್ಬೋದು. ನಾನು ಬೇಸಿಕ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಹ್ಮ್. ತುಂಬಾ ಹಾರ್ಡ್ ಕೋಡಿಂಗ್ ಮಾಡಕ್ಕಾಗಲ್ಲ. ಏ, ಫೈನ್. ಸೆಕೆಂಡ್ ಇಯರ್ ಅಲ್ಲಿ ಇದೀರಲ್ಲ ಇನ್ನ, ಅದೇ ಆಲ್ಮೋಸ್ಟ್ ಥರ್ಡ್ ಇಯರ್ ಅಲ್ಲಿ. ಓಕೆ, ಇವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಓಕೆ. ಲೀಡ್ ಕೋಡ್ ಅದೆಲ್ಲ ಕೇಳಿರ್ತೀರಲ್ವಾ? ಹಾ, ಎಸ್ ಕೇಳಿದ್ದೀನಿ. ಆ, ಅದೆಲ್ಲ ಮಾಡಕ್ ಇವಾಗ ಶುರು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಈಗ ಥರ್ಡ್ ಇಯರ್ ಬಂದ್ಮೇಲೆ ಇನ್ 1 ಇಯರ್ ಇರತ್ತಷ್ಟೇ ಬಾಕಿ. 1 ಇಯರ್ ಅಲ್ಲ, ಇಫ್ ಯು ಕ್ಯಾನ್ ಸೇ ಓನ್ಲಿ 1 ಸೆಮಿಸ್ಟರ್. ಅದಾದ್ಮೇಲೆ ನಿಮ್ಗೆ ಇಂಟರ್ನ್ಶಿಪ್ ಮತ್ತೆ ಪ್ಲೇಸ್ಮೆಂಟ್ ಎಲ್ಲ ಇಂಟರ್ವ್ಯೂ ಶುರು ಆಗುತ್ತೆ. ಸೊ ಥರ್ಡ್ ಇಯರ್ ಮುಗಿದ್ಮೇಲೆ ಇಂಟರ್ನ್ಶಿಪ್ ಪ್ಲೇಸ್ಮೆಂಟ್ ಎಲ್ಲ? ಥರ್ಡ್ ಇಯರ್ ಮುಗಿಯಕ್ ಮುಂಚೆನೆ ಥರ್ಡ್ ಸೆಮ್, ಇವಾಗ ಥರ್ಡ್ ಇಯರ್ ಅಂದ್ರೆ ಫಿಫ್ತ್ ಸೆಮ್ ಅಲ್ವಾ? ಹಾ, ನೀವು ಫೋರ್ತ್ ಸೆಮ್ ಇದ್ದಲ್ವಾ ಈಗ ನಡೀತಿರೋದು ಹಾ, ಎಕ್ಸಾಮ್? ಹಾ. ಹ್ಮ್. ಸೊ ಫಿಫ್ತ್ ಸೆಮ್ ಎಂಡ್ ಅಥವಾ ಸಿಕ್ಸ್ ಸೆಮ್ ಸ್ಟಾರ್ಟಿಂಗ್ ಎಲ್ಲ ಶುರು ಆಗುತ್ತೆ ಇಂಟರ್ನ್ಶಿಪ್ಗೆ. ಓಕೆ. ಆಮೇಲೆ ಇನ್ ಸಿಕ್ಸ್ ಸೆಮ್ ಎಂಡ್ ಹತ್ತಿರ ಬಂದ್ಮೇಲೆ ನಿಮ್ಗೆ ಜಾಬ್ ಇಂಟರ್ವ್ಯೂ ಎಲ್ಲ ಶುರು ಆಗುತ್ತೆ. ಸೊ ಬೇಸಿಕ್ಲಿ ಇನ್ 1 ಸೆಮ್ ಇದೆ ಅಷ್ಟೇ. ಸೊ ಅಟ್ಲೀಸ್ಟ್ 3 ಮಂತ್ಸ್ ಎಲ್ಲ ಸಿಗುತ್ತಲ್ವಾ, 3 to 4 ಮಂತ್ಸ್. ಅವಾಗಾದ್ರು ಆರಾಮಾಗಿ ಶುರು ಮಾಡಿದ್ರೆ ಡೈಲಿ ಅಟ್ಲೀಸ್ಟ್ 2-3 ಪ್ರಾಬ್ಲಮ್ಸ್, ಸ್ಪೀಡ್ ಕೋಡ್ ಅಥವಾ ಎನಿ ಹ್ಯಾಕರ್ ರ್ಯಾಂಕ್ ಅದೆಲ್ಲ ಇದೆ, ಅದೇ ಆರಾಮಾಗಿ ಆಗುತ್ತೆ. ಓಕೆ. ಹ್ಮ್. ಅದೇ ಏನ್ ಮುಂದೆ ಫ್ಯೂಚರ್ ಏನಂತ ನಂಗೆ ಏನು ಗೊತ್ತಿಲ್ಲ ಇದ್ರದ್ದು. ನಿಮ್ದೇನೇನಿತ್ತು ಜಾಬ್ ಸೇರ್ಬೇಕಂತ? ಜಾಬ್ ಅಂತಾನೆ ಇದೆ ಈಗ ಸದ್ಯಕ್ಕಂತೂ. ಮಾಸ್ಟರ್ಸ್ ಎಲ್ಲ ಪ್ಲಾನ್ ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಜಾಬ್ ಆಗಿಲ್ಲ ಅಂದ್ರೆ ನೋಡ್ತಾರೆ ಮಾಸ್ಟರ್ಸ್ ಮಾಡೋಣ ಅಂತ. ಅದು ಏನ್ ತೊಂದರೆ ಇಲ್ಲ, ಫಸ್ಟ್ ಜಾಬೇ ಟ್ರೈ ಮಾಡಿ. ನಂಗೆ ಮುಂಚೆನೇ ಇರ್ಲಿಲ್ಲಲ್ವಾ, ಸೊ ನಾನು ಅಪ್ಲೈನೇ ಮಾಡಿಲ್ಲ ಜಾಬ್. ಓಕೆ. ಆಬ್ವಿಯಸ್ಲಿ ಸಿಗ್ತೈತೆ ಯಾವ್ದಾದ್ರು ಒಂದು ಆಫ್ ಕ್ಯಾಂಪಸ್ ಅಥವಾ ಆನ್ ಕ್ಯಾಂಪಸ್, ನೋ ಪ್ರಾಬ್ಲಮ್. ಬಟ್ ಅಗೇನ್ ನಂಗೆ ಮುಂಚೆ ಇರ್ಲಿಲ್ಲ. ನಾನು ಇಂಜಿನಿಯರಿಂಗ್ ಬರೋ KCET ರಿಸಲ್ಟ್ ಬಂದ್ಮೇಲಿಂದ ನಾನು ಫಿಕ್ಸ್ ಇದ್ದೆ PhD ಮಾಡೋಣ ಅಂತ. ಓಕೆ. ಹ್ಮ್. ಸೊ ಅಗೇನ್ ನೀವು ಜಾಬ್ ಮೇಲೆ ಫೋಕಸ್ ಮಾಡಿ, ಆರಾಮಾಗಿ ಒಳ್ಳೆ ಪ್ಯಾಕೇಜ್ ಸಿಗ್ಬೋದು. 6 to 10 ಇದ್ರೆ ಜಾಯ್ನ್ ಆಗಿ, ಆಮೇಲೆ 2 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ತುಂಬಾ ಆಮೇಲೆ ನೀವು ಎಸ್ಕಲೇಟ್ ಆಗುತ್ತೆ ಬೇರೆ ಬೇರೆ ಕಂಟ್ರಿಗೆ, ಸಾರಿ ಓಕೆ. ಬೇರೆ ಬೇರೆ ಕಂಪನಿಗೆ. ಹಾ. ಇಲ್ಲಾಂದ್ರೆ ಮಾಸ್ಟರ್ಸ್ ಅಂದ್ರೆ ಅಗೇನ್ ಒಂದ್ ಎಕ್ಸಾಮ್ ಬರೀಬೇಕು, ಗೇಟ್, UGC ನೆಟ್ ಆ ತರ ಎಲ್ಲ. ಆಮೇಲೆ ಇನ್ 2 ಇಯರ್ಸ್ ಹಾರ್ಡ್ ವರ್ಕ್ ಮಾಡ್ಬೇಕು. ಅದು ಕೂಡ ಮಾಸ್ಟರ್ಸ್ ಮಾಡೋಂದ್ರೆ IIT NIT ಅಲ್ಲಿ ಮಾತ್ರ ಮಾಡಿದ್ರೆ ಯೂಸ್ಫುಲ್ ಅಷ್ಟೇ. ಬಾಕಿ RV ಅಲ್ಲಿ ಮಾಸ್ಟರ್ಸ್ ಮಾಡ್ತೀರಾ ಅಂದ್ರೆ ಟೀಚರ್ ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಸೊ ಅದು ಮಾಸ್ಟರ್ಸ್ ಯೂಸ್ ಇಲ್ಲ ಇರುತ್ತೆ ಅಂತ ಬಟ್ ಹೇಳ್ತೀರಾ ನೀವು?
ಮಾಡೋದಿದ್ರೆ NIT IIT IIT NIT ಅಲ್ಲಿ ಮಾಡಿದ್ರೆ ತುಂಬಾ ವರ್ಕ್ ಇದೆ. ಬಟ್ ಗೇಟ್ ಕ್ರ್ಯಾಕ್ ಮಾಡಕ್ ಆಗ್ಬೇಕಲ್ಲ ಸರ್. ಕ್ರ್ಯಾಕ್ ಮಾಡೋದಲ್ಲ, ಕ್ರ್ಯಾಕ್ ಮಾಡೋದು ಈಸಿ ಆಕ್ಚುಲಿ. ತುಂಬಾ ಒಳ್ಳೆ ರ್ಯಾಂಕ್ ತರಬೇಕು. ನಾನು ಈ ಸತಿ ಗೇಟ್ ಬರ್ ಕ್ರ್ಯಾಕ್ ಮಾಡಿದೆ, ಬಟ್ ಒಳ್ಳೆ ರ್ಯಾಂಕ್ ಬೇಕು IIT NIT ಹೋಗ್ಬೇಕಂದ್ರೆ. ಕ್ರ್ಯಾಕ್ ಮಾಡೋದು ಈಸಿ. ಓಕೆ. ಸೊ ನಿಮ್ಗೀಗ ಸಿಗ್ಲಿಲ್ಲ NIT IIT ಸಿಗ್ಲಿಲ್ಲ ಅಪ್ಪ ಅಂದ್ರೆ ಏನ್ ಮಾಡ್ತೀರಾ? ನಾನು ಅದಕ್ಕೆ ಈಗ ಡ್ರಾಪ್ ತಗೊಂಡು ಓದ್ತಾ ಇದ್ದೀನಿ ನಾನು 1 ವರ್ಷ. ಒಂದ್ ವರ್ಷ 1 ಡ್ರಾಪ್. ವರ್ಷ ಇಲ್ಲ, ಕಾಲೇಜ್ ಪ್ರಾಜೆಕ್ಟ್ ಎಲ್ಲ ಇತ್ತು. ಬಟ್ ಯು ಕ್ಯಾನ್ ಸೇ 9 to 7 ಮಂತ್ಸ್ ಅಷ್ಟೇ ಟೈಮ್ ಇರೋದು ನನ್ನ ಹತ್ರ. 7 ಮಂತ್ಸ್ ಇದೆ ಟೋಟಲ್ ನಾನು ನೋಡಿದ್ರೆ. ಓಕೆ. ಸಾಕು. ನೀವು ನಾನಾಗಿದ್ರು ಇಂಟರ್ನ್‌ಶಿಪ್ ಎಲ್ಲ ಏನೂ ಮಾಡ್ತಾ ಇಲ್ಲ. ಫುಲ್ ಇದ್ರ ಮೇಲೆ ಫೋಕಸ್. ಸೊ ಡೀಸೆಂಟ್ ರ್ಯಾಂಕ್ ಬರ್ಬೋದು. ಯಾಕೆ ನೀವು ಜಾಬ್ ಯಾಕೆ ಬೇಡ ಅಂತ ಹೋದ್ರಿ? ಅದೇ ಮುಂಚೆಯಿಂದ ಫಸ್ಟ್ PhD ಮಾಡ್ಬೇಕಂತ ಮೈಂಡ್ ಸೆಟ್ ಇತ್ತು. ಆಮೇಲೆ ಇವಾಗ ಸೆಕೆಂಡ್ ಇಯರ್ ಆದ್ಮೇಲಿಂದ ಆಲ್ಮೋಸ್ಟ್ ಈ ಸ್ಟೇಜ್ ಅಲ್ಲಿ ಇದ್ದಾಗಿಂದ ಒಳ್ಳೊಳ್ಳೆ ಐಡಿಯಾ ಬಂತು. ಪ್ರಾಜೆಕ್ಟ್ ಐಡಿಯಾ ಮತ್ತೆ ಹ್ಯಾಕಥಾನ್ಸ್ ಕಾಂಪಿಟಿಷನ್ ಫೈನಲ್ ಇಯರ್ ಪ್ರಾಜೆಕ್ಟ್ ಎಲ್ಲ ಮಾಡಿದ್ಮೇಲೆ ರಿಯಲೈಸ್ ಆಯ್ತು ಐ ಕ್ಯಾನ್ ಟರ್ನ್ ಮೈ ಐಡಿಯಾಸ್ ಇಂಟು ಎ ಸ್ಟಾರ್ಟ್ಅಪ್. ಓಕೆ. ಸೊ ವ್ಯಾಲ್ಯೂಬಲ್ ಇದೆ ಅಂತ ಗೊತ್ತಾಯ್ತು. ಸೊ ದಟ್ಸ್ ವೈ ಐ ಶಿಫ್ಟೆಡ್ ನೌ. ನಿಮ್ ಲಿಂಕ್ಡ್ಇನ್ ಇದೆಯಾ? ಲಿಂಕ್ಡ್ಇನ್ ಇದೆ, ಯೂಸ್ ಮಾಡಲ್ಲ ಜಾಸ್ತಿ. ನಾನು ಟೈಪ್ ಮಾಡ್ತೀನಿ. ಓಕೆ. ಸರ್ ಮೆಸೇಜ್ ಮಾಡಿ ಬಂದಿದೆಯಾ ನಿಮ್ಗೆ? ನನ್ನ ಹೆಸರು ಹಾಕಿದ್ದೀನಿ. ಚಿರಾಗ್ ಜಿ ಶೆಟ್ಟಿ. ಎಸ್. ನಿಮ್ ಫ್ರೆಂಡ್ಸ್ ಇಂದೆಲ್ಲ ಹೇಗಿದೆ? ಎಲ್ಲರೂ ಜಾಬ್ ಅಲ್ಲಿ ಇದ್ದಾರಾ ಅಥವಾ ನಿಮ್ ತರಾನೇ? ಪ್ಲೇಸ್ಮೆಂಟ್ ಸುಮಾರು ಜನ ಪ್ಲೇಸ್ಮೆಂಟ್ ಆಗಿದೆ ಅಂಡ್ ನಾಟ್ ಆಸ್ ಎಕ್ಸ್ಪೆಕ್ಟೆಡ್ ಇಟ್ ಹಸ್ ಟರ್ನ್ಡ್ ಔಟ್ ಟು ಬಿ ವೆರಿ ಗುಡ್. BNM IT ನಾನು ಕಂಪೇರ್ ಮಾಡಿ ನೋಡ್ರಿ ಸೇಮ್ ಲೆವೆಲ್ ಕಾಲೇಜಸ್ಗೆ ಪ್ಲೇಸ್ಮೆಂಟ್ ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ. ಓಕೆ. ಹೈಯೆಸ್ಟ್ ಪ್ಯಾಕೇಜು ಮೆಕ್ಯಾನಿಕಲ್, ನಮ್ಮ ಡಿಪಾರ್ಟ್ಮೆಂಟ್ ಬೇರೆ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಹೈಯೆಸ್ಟ್ ಪ್ಯಾಕೇಜು ಇಡೀ ಕಾಲೇಜ್ ನೋಡ್ರಿ 20+ ಇದೆ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ 15.5 7 ನಿಮ್ದು CS ಅಂದ್ರಲ್ಲ? CS ಅಲ್ಲಿ. ಸೊ ಮಿನಿಮಮ್ ಅಂದ್ರೆ ಇದೆ 3-4 ಎಲ್ಲ ಬರುತ್ತೆ ಚಿಕ್ಕ ಚಿಕ್ಕ ಕಂಪ್ನಿನು. ಬಟ್ ಆವರೇಜ್ ಎಲ್ಲ ನೋಡಿದ್ರೆ ಇಟ್ ಈಸ್ ಅಟ್ ಅರೌಂಡ್ 5 or 6. ಸೊ ಬೆಟರ್ ದನ್ ಲಾಸ್ಟ್ ಪ್ರೀವಿಯಸ್ ಇಯರ್ ಅದೆಲ್ಲ ಸೇರಿಸಿ ನೋಡಿದ್ರೆ. ಸೀನಿಯರ್ಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಸೀನಿಯರ್ಸ್ ಯಾರು ಅಷ್ಟು ಯೂಸ್ಫುಲ್ ಅನ್ಸ್ತಾ ಇಲ್ಲ ನಂಗೆ ಆಕ್ಚುಲಿ. ಒಬ್ರಿಬ್ರು ಇದ್ದಾರೆ, ಆದ್ರೂ ಅವ್ರದ್ದು ಈಗ ಇಂಟರ್ನ್ಶಿಪ್ ನಡೀತಾ ಇದೆ. ಆಕ್ಚುಲಿ ಟಿಪ್ಸ್ ಎಲ್ಲ ಹೇಳಿದ್ದಾರೆ, ಏನ್ ಓದ್ಬೇಕು, ವಿಡಿಯೋಸ್ ಲಿಂಕ್ಸ್ ಎಲ್ಲ, ಪ್ಲೇ ಲಿಸ್ಟ್ ಲಿಂಕ್ಸ್ ಎಲ್ಲ ಕಳ್ಸಿದ್ದಾರೆ. ಸರ್ಟಿಫಿಕೇಶನ್ಸ್ ಕೂಡ ಯಾವ್ದು ಮಾಡ್ಬೇಕು ಅಂತ ಹೇಳಿದ್ದಾರೆ. ಬಟ್ ವಿ ಸ್ಟಿಲ್ ಡೋಂಟ್ ನೋ ಹೌ ಟು ಅಪ್ಲೈ. ಇನ್ನು ಇವಾಗ ಸೆಕೆಂಡ್ ಇಯರ್ ಅಲ್ವಾ? ವಿ ಆರ್ ಜಸ್ಟ್ ಕರೆಕ್ಟ್. ಸ್ಟ್ರಕ್ಚರ್ಡ್ ಬೇಸ್ ಅಲ್ಲಿ ಇದಾಗುತ್ತೆ ತಾನೆ. ಇವಾಗ ನಿಮ್ದು ಇಂಟರ್ನ್ಶಿಪ್ ಶುರು ಆಗುತ್ತಲ್ವಾ ಸೆಕೆಂಡ್ ಇಯರ್ ಆದ್ಮೇಲೆ? ಥರ್ಡ್ ಇಯರ್ ಎಂಡ್ ಅಲ್ಲಿ ಐ ಗೆಸ್. ಇನ್ನು 6 ಸೆಮಿಸ್ಟರ್ ಎಂಡ್ ಅಲ್ಲಿ. ಅದ್ ಬೇರೆ ಅಲ್ಲ, ಅದ್ ಬೇರೆ. ಸಿ ನೀವು ಇದು ಗ್ಯಾಪ್ ಅಲ್ಲಿ ಒಂದು ಇಂಟರ್ನ್ಶಿಪ್ ಮಾಡ್ಬೇಕು ಚಿಕ್ಕದು. ಇಲ್ಲ ನಮ್ಗೆ ಹೇಳಿಲ್ಲ. ಇಲ್ಲ ಹೇಳಿಲ್ವಾ? ಓಕೆ. ಯೂಶಲಿ ಆಫ್ಟರ್ ಫಸ್ಟ್ ಇಯರ್ ಆದ್ಮೇಲೆ ಇಂಟರ್ನ್ಶಿಪ್ ಏನ್ ಮಾಡಿರ್ಲಿಲ್ವಾ ಕಾಲೇಜ್ ಒಳಗಡೆ ಬಂದಿರೋ? ನೋ ನಥಿಂಗ್. ಓಕೆ ಓಕೆ. ಇದು ನಮ್ದು ಇಲ್ಲಿ ಕಂಪಲ್ಸರಿ ಇತ್ತು. ಸೊ ಆಫ್ಟರ್ ಈಚ್ ಇಯರ್ ಒಂದು ಸ್ಮಾಲ್ ಇಂಟರ್ನ್ಶಿಪ್ ಮಾಡ್ಬೇಕು. ಸೊ ನೀವು ಅದೇ ನೀವು ಅಪ್ಲೈ ಮಾಡೋದು ಕೇಳಿದ್ರಲ್ಲ, ಅದು ಅವಾಗ ನಾನು ಅನ್ಕೊಂತು. ಸೊ ಅದೇ ಇಂಟರ್ನ್ಶಿಪ್ ಏನಿಲ್ಲ ಅಂದ್ರಲ್ಲ, ಸೊ ಸೆಕೆಂಡ್ ಇಯರ್ ಆದ್ಮೇಲಿಂದ ನಿಮ್ ರೆಸ್ಯೂಮೆ ರೆಡಿ ಇದೆಯಾ? ರೆಡಿ ಇದೆ ಆಲ್ಮೋಸ್ಟ್. ಸ್ವಲ್ಪ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕು. ಲೈಕ್ ನಾನಿದು 5th ಸೆಮ್ ಫುಲ್ ಅಪ್ಡೇಟ್ ಮಾಡ್ಬೇಕಂತ ಇದ್ದೀನಿ. ಓಕೆ. ಈಗ ಅಪ್ ಟು ಡೇಟ್ ಇದೆ ಪ್ರೊಫೈಲ್? ಇಲ್ಲ, ಸ್ಟಿಲ್ ಇನ್ ಬಿಲ್ಡಿಂಗ್ ಫೇಸ್. ಅದೇ ಅದೊಂಚೂರು ಮಾಡಿದ್ರೆ ಯು ಸ್ಟಾರ್ಟ್ ಅಪ್ಲೈಯಿಂಗ್ ಆಫ್ ಕ್ಯಾಂಪಸ್. ಎಲ್ಲ ಕಂಪ್ನಿ ಆನ್ಲೈನ್ ಅವ್ರದ್ದು ಇರುತ್ತೆ. ಅಪ್ಲೈ ಫಾರ್ ಇಂಟರ್ನ್ಶಿಪ್ ಅದೆಲ್ಲ ಆನ್ಲೈನ್. ಇವಾಗ ಗೂಗಲ್ ಆಗಿ ಎಲ್ಲ ಕಂಪ್ನೀಸ್ ಇರುತ್ತೆ. ಈ ರೋಲ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಟರ್ನ್ಶಿಪ್ ರೋಲ್ ಆ ತರ. ಒಳ್ಳೆ ಕಂಪ್ನಿಲಿ ಇಂಟರ್ನ್ಶಿಪ್ ಸಿಕ್ಕಿದ್ರೆ ಮಾತ್ರ ಚಾನ್ಸಸ್ ಇದೆ. ನೀವು ಅಲ್ಲಿ ತುಂಬಾ ಚೆನ್ನಾಗಿ ಪ್ರಿಫಾರ್ಮ್ ಮಾಡ್ರೆ ಮುಂದೆ ಅಲ್ಲೇ ಜಾಬ್ ಸಿಗುತ್ತೆ. ಅಪ್ಲೈ ಮಾಡೋದು ಅದೊಂದಿದೆ. ಸೊ ಬಟ್ ಬಾಕಿ ರೆಫರೆನ್ಸ್ ಎಲ್ಲ ಐ ಡೋಂಟ್ ರೆಕಮೆಂಡ್. ಇದ್ರೆ ನಿಮ್ಗೆ ಅದು ಅಡ್ವಾಂಟೇಜ್ ಅಷ್ಟೇ. ಆಫ್ಲೈನ್ ಆಫ್ ಕ್ಯಾಂಪಸ್ ಅಂದ್ರೆ ಈ ತರ ಯಾವ ಅಪ್ಲೈ ಆನ್ ಯು. ನಾನು ಆಕ್ಚುಲಿ ಈಗ ಇದು ಇಂಟರ್ನ್ಶಿಪ್ ಬಗ್ಗೆ ಏನ್ ಥಿಂಕ್ ಮಾಡಿಲ್ಲ. 6 ಸೆಮಿಸ್ಟರ್ ಎಂಡ್ ಆದ್ಮೇಲೆ ನೋಡೋಣ ಅಂತ ಇದ್ದೀನಿ. ಲೈಕ್ ಇನ್ನು ಸ್ಟಡಿನೇ ಮಾಡ್ತಾ ಇದೀವಿ ಅಲ್ವಾ. ಸೊ ಐ ಗೆಸ್ ಇನ್ನು ಏನ್ ಓಕೆ. ಇವಾಗ ಕೋರ್ ಸಬ್ಜೆಕ್ಟ್ಸ್ ಆಯ್ತಲ್ಲ, OS ಮುಗೀತು ತಾನೆ. OS ಆಯ್ತು, ಡೇಟಾಬೇಸ್ ಆಯ್ತು, COA ಮುಗೀತು. ಆಮೇಲೆ COA ಇದೆ ಮೇನ್. ಬಾಕಿ ಡಿಜಿಟಲ್ ಲಾಜಿಕ್ ಅದೆಲ್ಲ ಆಗಿರುತ್ತೆ ತಾನೆ. ಇದೇ ಕೋರ್ ಸಬ್ಜೆಕ್ಟ್ಸ್ ಇದೆ. ಬಾಕಿ ಎಲ್ಲ ಇವಾಗ ಥರ್ಡ್ ಸೆಮ್ ಬಂದ್ಮೇಲೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅಂತದೆಲ್ಲ ಬರುತ್ತೆ. ನಮಗಿಲ್ಲ ಕಂಪ್ಯೂಟರ್ ಗ್ರಾಫಿಕ್ಸ್.
ಅಥವಾ ಇದು ಬರುತ್ತೆ ಆಟೋಮೇಟಾ ಆಗಿಲ್ಲ ಅಲ್ವಾ? ಅದು ಟಿಒಸಿ ಅದೆಲ್ಲ. TOC ನೆಕ್ಸ್ಟ್ ಸೆಮ್ ಆಕ್ಚುಲಿ ಫಿಫ್ತ್ ಸೆಮ್. ಅದೊಂದು ಬರುತ್ತೆ next. ಅದೇ ನೆಕ್ಸ್ಟ್ ಸೆಮ್ಗೆ. ಸೊ ಐ ಥಿಂಕ್ ಮೋಸ್ಟ್ ಆಫ್ ದ ಇದಾಗಿದೆ. ಇಂಟರ್ವ್ಯೂ ಎಲ್ಲ ಕ್ವಶನ್ಸ್ ಅದನ್ನ ಕೇಳ್ತಾರೆ. ಬಟ್ ಸ್ಕಿಲ್ಸ್ ಏನೇನ್ ಬಿಲ್ಡ್ ಮಾಡಿದ್ರಿ ಈಗ? ಸ್ಕಿಲ್ಸ್ ಬೇಸಿಕ್ಸ್ ಅಂತೂ ಅಥವಾ ಬರುತ್ತೆ. ಲ್ಯಾಂಗ್ವೇಜ್ ಅಲ್ಲಿ ಮಾಸ್ಟ್ರಿ ಅಥವಾ ಜಾವಾ ಅಂಡ್ ಸಿ ಪೈಥಾನ್. ಜಾವಾ ಸಿ ಪೈಥಾನ್. ನೀವು ಇದು ವೆಬ್ ಡೆವಲಪ್ಮೆಂಟ್ ಅದೆಲ್ಲ ಕಲ್ತೀರಾ? ಇಲ್ಲ, ನಮ್ಗೆ ಆಕ್ಚುಲಿ ಅದೇನು ಸಬ್ಜೆಕ್ಟ್ಸ್ ಇಲ್ಲ ಇನ್ನು, ರಿಕ್ವೈರ್ಮೆಂಟ್ ಬಂದಿಲ್ಲ ಅಂತ. ಆಕ್ಚುಲಿ ಸಿ ಒನ್ ಟಿಪ್, ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಇಸ್ ಕಾಲೇಜ್ ಕಲಿಸೋದು ವೆಬ್ ಡೆವಲಪ್ಮೆಂಟ್ 6 ಸೆಮ್ ಆ ಟೈಮ್ ಅಲ್ಲಿ ಬರುತ್ತೆ. ಓಕೆ, ಹೌದು ಬಾಕಿಯವ್ರನ್ನೆಲ್ಲ ನೋಡಿದ್ರೆ ವಿ ಸ್ಟಾರ್ಟ್ ವೆಬ್ ಡೆವಲಪ್ಮೆಂಟ್ ಬೈ ಫಸ್ಟ್ ಸೆಮ್ಲಿ. ಇನ್ನು HTML CSS ಎಲ್ಲ ಶುರು ಮಾಡಿರ್ತಾರೆ ಆಲ್ರೆಡಿ, ಗೊತ್ತಲ್ವಾ ನಿಮ್ಗೆ? ಹೌದು ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದೇ ನೀವ್ ಆಕ್ಚುಲಿ ಯೂಶಲಿ ಹಂಗೆ. ಸೊ ಕಾಲೇಜ್ ವರ್ಗು ವೇಟ್ ಮಾಡಬೇಡಿ ಆಯ್ತಾ. ನಿಮ್ದೆ ನೀವು ಸ್ಕಿಲ್ಸ್ ಅಂತ ಕೇಳಿದ್ರೆ ವೆಬ್ ಡೆವಲಪ್ಮೆಂಟ್ ಆಯ್ತು ಅಥವಾ ಆಪ್ ಡೆವಲಪ್ಮೆಂಟ್ ಆಯ್ತು, ಹಾ ಆತರ ಅದ್ ನೀವೇ ಕಲ್ತ್ಕೊಂಡು ಶುರು ಮಾಡ್ಬೇಕಷ್ಟೇ. ಅವ್ರು ಕಲ್ಸೋ ತುಂಬಾ ಲೇಟ್ ಆಗುತ್ತೆ. ಅವ್ರು ಕಳ್ಸಿ ಮತ್ತೆ ನಿಮ್ ಎಕ್ಸ್ಪೀರಿಯನ್ಸ್ ಬೇಕಲ್ಲ, ಒಂದ್ 2-3 ಪ್ರಾಜೆಕ್ಟ್ ಮಾಡಿ ಆಲ್ ಇಯರ್ ಸೆಲ್ಫ್ ಸ್ಪೆಸಿಫಿಕೇಶನ್ ವೆಬ್ ಡೆವಲಪ್. ಸೊ ಅವ್ರದ್ದು ಬರೋ ತನಕ ವೇಟ್ ಮಾಡಬೇಡಿ, ಅಟ್ಲೀಸ್ಟ್ ಇವಾಗ ಶುರು ಮಾಡಿ ಅಂತ. ಈ ಹಾಲಿಡೇಸ್ ಎಲ್ಲ ಇರುತ್ತಲ್ಲ, 2 ಪ್ಯಾರಲಲ್ ಮಾಡಿ. ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಅದೇ 2-3 ಕ್ವಶನ್ಸ್ ಮಾಡ್ಬೇಕು ಪರ್ ಡೇ, ಪ್ಲಸ್ ಇದು ವೆಬ್ ಡೆವಲಪ್ಮೆಂಟ್ ಅದೆಲ್ಲ. ರಿಯಾಕ್ಟ್ ಕೇಳಿರ್ತೀರಲ್ಲ, ಅದು ಕಲಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸೊ ದಟ್ಸ್ ಆಲ್ ಐ ಕ್ಯಾನ್ ಟೆಲ್ ಯು. ಅದೇ ಬೇಕಾಗಿ. ಸರಿ, ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಫಾರ್ ಯು ಟು. ಥ್ಯಾಂಕ್ ಯು, ಬಾಯ್. ಬಾಯ್.